ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮಧ್ಯಪ್ರಾಚ್ಯದ ಭೀಕರ ಯುದ್ಧ ಬಹುಶಃ ತಾತ್ಕಾಲಿಕ ಕದನ ವಿರಾಮದತ್ತ ಜಾರಿದೆ. ಯಾಕಂದ್ರೆ ಅಮೆರಿಕ ಒಪ್ಪಿಗೆ ಸೂಚಿಸಿದೆ, ಆದರೆ ಇರಾನ್ ಕೂಡ ಇದಕ್ಕೆ ಒಪ್ಪಿಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಇತ್ತು. ಇದೇನಾದರೂ ಆಯಿತು ಅಂತಾದ್ರೆ 40 ದಿನಗಳ ಘನಘೋರ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಂತೆ ಆಗುತ್ತೆ. ಅವರು ಕೊಟ್ಟಿದ್ದಂಥ ಡೆಡ್ಲೈನ್ ಏನಿತ್ತು ಅಲ್ಲಿನ ಕಾಲಮಾನದ ಪ್ರಕಾರ ರಾತ್ರಿ 8 ಗಂಟೆ, ಆ ಡೆಡ್ಲೈನ್ ಮುಗಿಯೋಕ್ಕಿಂತ 1 ಗಂಟೆ ಮುಂಚಿತವಾಗಿಯೇ ಟ್ರಂಪ್ ಈ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ. ಇರಾನ್ ಮೇಲೆ ದಾಳಿ ಮಾಡದೇ ಇದ್ರೆ ಹಾರ್ಮೋಸ್ ಜಲಸಂಧಿಯನ್ನ ಓಪನ್ ಮಾಡ್ತೀವಿ ಅಂತ ಹೇಳಿ ಇರಾನ್ ಕೂಡ ಹೇಳಿದೆಯಂತೆ. ಹಾರ್ಮೋಸ್ ಜಲಸಂಧಿ ಈ ಒಂದು ಯುದ್ಧದ ಮೇನ್ ಅಜೆಂಡಾ ಆಗಿದೆ. 2 ವಾರಗಳ ಕಾಲ 2 ರಾಷ್ಟ್ರಗಳ ನಡುವೆ ಈ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಒಂದು ಕಡೆ ಅಂತೂ ಅಮೆರಿಕ ಕನ್ಫರ್ಮ್ ಆಗಿ ಹೇಳ್ತಾ ಇದೆ 2 ವಾರಗಳ ಕಾಲ ಯಾವುದೇ ಥರದ ಅಟ್ಯಾಕ್ ಮಾಡೋದಿಲ್ಲ ಅಂತ ಹೇಳಿ. ಬಟ್ ಇರಾನ್ ಕೂಡ ಅದೇ ಥರದ ಒಂದು ಒಪ್ಪಿಗೆಯನ್ನು ಸೂಚಿಸ್ತಾ ಇದೆಯಾ? 2 ವಾರಗಳ ತಾತ್ಕಾಲಿಕ ವಿರಾಮಕ್ಕೆ, ಕದನ ವಿರಾಮಕ್ಕೆ ಇರಾನ್ ಒಪ್ಕೊಳ್ತಾ ಇದೆಯಾ? ಈಗ ಬರ್ತಿರುವಂಥ ಅಪ್ಡೇಟ್ಸ್ ನೋಡ್ತಾ ಇದ್ರೆ ಹೌದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇರಾನ್ ಕೂಡ ಈ ಒಂದು 15 ದಿನಗಳ ಅಂದರೆ 2 ವಾರಗಳ ತಾತ್ಕಾಲಿಕ ಕದನ ವಿರಾಮವನ್ನು ಒಪ್ಕೊಂಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಹಾರ್ಮೋಸ್ ಜಲಸಂಧಿಯನ್ನು ಓಪನ್ ಮಾಡೋದರ ಕುರಿತು ಕೂಡ ಇರಾನ್ ಮಾತನಾಡಿದೆ. ಇರಾನ್ ಮೇಲೆ ದಾಳಿ ಆಗದೇ ಇದ್ರೆ ನಾವು ಹಾರ್ಮೋಸ್ ಜಲಸಂಧಿಯನ್ನು ಓಪನ್ ಮಾಡ್ತೀವಿ. ಇರಾನ್ ಮೇಲೆ ದಾಳಿ ಆಯಿತು ಅಂತಾದರೆ ಹಾರ್ಮೋಸ್ ಜಲಸಂಧಿ ಯಾವ ರೀತಿಯಾಗಿದೆಯೋ ಯಥಾಸ್ಥಿತಿಯಲ್ಲಿ ಅದೇ ಮುಂದುವರಿಯುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಇರಾನ್ ಕೊಟ್ಟಿದೆ. ಟ್ರಂಪ್ ಹೇಳ್ತಿರುವಂಥದ್ದು ಇರಾನ್ ಕೂಡ ಈ 15 ದಿನಗಳ ತಾತ್ಕಾಲಿಕ ಕದನ ವಿರಾಮಕ್ಕೆ ಒಪ್ಕೊಂಡಿದೆ ಅನ್ನುವಂಥದ್ದು. ಆದರೆ ಇರಾನ್ನಿಂದ ಯಾವುದೇ ಥರದ ಅಧಿಕೃತ ಮಾಹಿತಿ ಇನ್ನೂ ಕೂಡ ಬಂದಿಲ್ಲ. ಬಟ್ ಈಗ ಸಿಗ್ತಿರುವಂಥ ಅಪ್ಡೇಟೆಡ್ ಮಾಹಿತಿ ಏನು ಅಂತಂದರೆ ಇರಾನ್ ಕೂಡ ಈ ತಾತ್ಕಾಲಿಕ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ ಅನ್ನುವಂಥದ್ದು. ಎರಡೂ ದೇಶಕ್ಕೆ ಈಗ ಯುದ್ಧ ಮಾಡಿ ಗೆಲ್ಲಬೇಕು ಅನ್ನುವಂಥ ಸ್ಪಿರಿಟ್ ಇಲ್ಲ ಅಥವಾ ಆಸೆ ಕೂಡ ಇಲ್ಲ. ಹೆಂಗಾದರೂ ಆಗಲಿ ಯುದ್ಧ ನಿಂತರೆ ಸಾಕು. ಆದರೆ ಇರಾನ್ ಹೇಳ್ತಿರುವಂಥದ್ದೇನು, ಮೊದಲು ದಾಳಿ ಮಾಡಿದ್ದು ನಾವಲ್ಲ, ಮೊದಲು ನಮ್ಮ ಮೇಲೆ ದಾಳಿ ಮಾಡಿದ್ದು ಅಮೇರಿಕ, ಹೀಗಾಗಿ ಅಮೇರಿಕಾನೇ ಯುದ್ಧವನ್ನು ನಿಲ್ಲಿಸಲಿ ಅಂತ. ಅಮೇರಿಕ ಹೇಳ್ತಿರುವಂಥದ್ದೇನು ಅಥವಾ ಹೇಳ್ತಾ ಇದ್ದದ್ದೇನು, ಇರಾನ್ ಸಂಧಾನ ಮಾಡಿಕೊಳ್ಳೇಬೇಕು, ಆಗ ನಾವು ಯುದ್ಧವನ್ನು ನಿಲ್ಲಿಸ್ತೀವಿ ಅಂತ. ಸೊ ಈ ನೀ ಬಿಡೆ ನಾ ಕೊಡೆ ಅನ್ನುವಂಥ ರೀತಿಯಲ್ಲಿತ್ತು ಈ ಒಂದು ಯುದ್ಧ. ಈಗ ತಾತ್ಕಾಲಿಕ ಕದನ ವಿರಾಮಕ್ಕೆ ಅಮೇರಿಕ ಅಂತೂ ಒಪ್ಕೊಂಡಿದೆ, ಇರಾನ್ ಕೂಡ ಒಪ್ಕೊಂಡಿದ್ಯಾ ಅಂತಂದರೆ ಹೌದು, ಈ ಒಂದು ಕದನ ವಿರಾಮಕ್ಕೆ ಇರಾನ್ ಕೂಡ ಒಪ್ಪಿಗೆ ಸೂಚಿಸಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸೊ ಡೊನಾಲ್ಡ್ ಟ್ರಂಪ್ ಅವರು ಏನೊಂದು ಡೆಡ್ಲೈನ್ ಕೊಟ್ಟಿದ್ರೋ ಆ ಡೆಡ್ಲೈನ್ ಮುಗಿಯೋದಕ್ಕಿಂತ 1 ಗಂಟೆ ಮುಂಚಿತವಾಗಿಯೇ ಈ ಕದನ ವಿರಾಮವನ್ನು ಅವರು ಘೋಷಣೆ ಮಾಡಿದ್ದಾರೆ. ಸೊ ಈ ಮೂಲಕ 40 ದಿನಗಳ ಭೀಕರ ಯುದ್ಧ ಏನು ನಡೀತಾ ಇತ್ತು, ಆ ಭೀಕರ ಯುದ್ಧಕ್ಕೆ ತಾತ್ಕಾಲಿಕವಾಗಿ ಕದನ ವಿರಾಮ ಬಿದ್ದಂತೆ ಆಗ್ತಾ ಇದೆ. ಸೊ ಅಮೇರಿಕಾದ ಮೇಲೂ ಕೂಡ ಒಂದು ದೊಡ್ಡ ಪ್ರೆಷರ್ ಇತ್ತು ಈ ಯುದ್ಧವನ್ನು ಎಂಡ್ ಮಾಡಬೇಕು ಅಂತ. ಯಾಕಂದರೆ ಯುದ್ಧದಲ್ಲಿ ಅಮೇರಿಕ ಮಾಡಿರುವಂತಹ ಸಾಧನೆಗಿಂತ ಎಡವಟ್ಟುಗಳೇ ಜಾಸ್ತಿ. ಫ್ರೀ ಆಗಿದ್ದಂಥ ಹಾರ್ಮೋಸ್ ಜಲಸಂಧಿಯನ್ನು ಇರಾನ್ ಮೇಲೆ ದಾಳಿ ಮಾಡಿ ಇರಾನ್ ಅದನ್ನು ಲಾಕ್ ಮಾಡುವಂತೆ ಮಾಡ್ತು. ಅಲ್ಲಿಂದ ಇಡೀ ವಿಶ್ವಕ್ಕೆ ತೈಲ ಬಿಕ್ಕಟ್ಟು ಉಂಟಾಯಿತು. ಇದಾದ ನಂತರ ಯುದ್ಧದ ಅಜೆಂಡಾ ಇದ್ದಿದ್ದೇ ಬೇರೆ, ಕೊನೆಗೆ ಯುದ್ಧದ ಅಜೆಂಡಾ ಆಗಿದ್ದೇ ಬೇರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.